ನಮ್ಮ ಬದುಕನ್ನು ಕಟ್ಕೊಂಡು ಶಿವನ ಪಾದ ಸೇರೋ ಮುಂದೆ ಅದಕ್ಕೆ ಸತ್ತಾಗ ಸ್ವರ್ಗಕ್ಕೆ ಹೋಗಾಕ ನಡುವಂದ ಅವಸ್ಥೆ ಯಾಕ ತವರವ್ರ ಬರ್ತಾರ ತಡಿಸಿವಣ ತವರವ್ರ ಬರ್ತಾರ ತಡಿಸಿವಣ ನನಗಾಗಿ ಸಡಗರ್ಲೆ ದಂಡಿ ತರ್ತಾರೆ. ಹೆಣ್ಣು ಮಕ್ಕಳು ನಿಮ್ಮ ಮುಂದೆ ಹೇಳ್ತೀನಿ ಎಷ್ಟು ಕೆಟ್ಟಿರ್ತಾರಂದ್ರೆ ಅವರೆಲ್ಲ ಬೇಲೋಲಕ್ಕೆ ತವ್ರ ಮನ್ಯಾಗ ಜೀವಂತ ಇರ್ತಕ್ಕನು ಎಲ್ಲ ಓದಿರ್ತಾರೆ ಹೋದ್ರು ಅವ್ರ ಸತ್ತಿಂದ ತವ್ರ ಮಣಿ ಸೀರಿ ಹುಣ್ಣು ದಂಡಿ ಬರ್ಬೇಕಂತೇಳಿ ಕಾವ್ತಿರ್ತಾರೆ ಎಲ್ಲವರ. ಅದಕ್ಕೆ ಆ ತಾಯಿ ಯಮಧರ್ಮಿಗೆ ಹೇಳ್ತಾಳೆ, ಸ್ವರ್ಗಕ್ಕೆ ಹೋಗಾಕ ನಡುವಂದ ವಸ್ತ್ಯಾಕ ತವರವ್ರ ಬರ್ತಾರ ತಡಿಸಿವಣ ತವರವ್ರ ಬರ್ತಾರ ತಡಿಸಿವಣ ನನಗಾಗಿ ಸಡಗರ್ಲೆ ದಂಡಿ ತರ್ತಾರ. ನಾ ಬರ್ತೀನಿಪ್ಪ ದೇವ್ರ, ನನ್ನ ತವ್ರ ಮಣಿದ ಕಡಿದ ಒಂದು ಸೀರೆ ಐತಿ, ಒಂದು ಸೀರೆ ಉಟ್ಕೊಂಡು ದಂಡಿ ಕಟ್ಕೊಂಡು ನಿನ್ನ ಹತ್ತಲ್ಲಿ ಗರ್ದಲೇ ಬರ್ತೀನಿ ಅಂತ ಹೇಳಕ ಆ ತಾಯಿಗಳು ಅಂಥದ್ದೊಂದು ಮಾತು ಅವಾಗ ಹೇಳ್ತಾರ. ಹೊತ್ತ ಮುಣಿಗೆ ನೋಡು, ಹೊತ್ತ ಮುಣಿಗೆ ಮಾಡಿ 10 ಥರದ ಅಡಿಗೆ ತುತ್ತ ಮಾಡಿ ಉಣಲಿಲ್ಲ ಈ ಜನ್ಮ, ಮುಪ್ಪಾದ್ರೆ ತವ್ರೂರ ಮರಲಿಲ್ಲ. ಹೆಣ್ಣು ಮಕ್ಕಳು ನೋಡಿ ನೀವು, ತವ್ರ ಮನ್ಯಾಗ ಗಂಡನ ಮನ್ಯಾಗ ಹೋದಾಗ ಏನು ಹೇಳ್ತಾರೆ, ನಾ ಅಂಥದ್ದು ಹುಟ್ಟೀನಿ, ನಾ ಇಂಥದ್ದು ಹುಟ್ಟೀನಿ, ನಾ ಅಂಥದ್ದು ಉಂಡೀನಿ, ನಾ ಇಂಥದ್ದು ಉಂಡಿ. ತವ್ರ ಮನೆಯೇ ಹೇಳ್ತಿರ್ತಾರೆ ಅವ್ರು. ಹೆಣ್ಮಕ್ಳು ಅವ್ರ ಕಳ್ಳು ಹಿಡಿದ್ರೆ ತವ್ರ ಮನೆ ಕಡೆ ಇರ್ತೈತಿ. ಬೇಕಾ ಊರಾಗ ನೋಡ್ರಿ, ಯಾವ ಹೆಣ್ಮಕ್ಳು ನೋಡ್ರಿ, ಎಲ್ಲ ತವ್ರ ಮನೆ ಕಡೆ ಕಳ್ಳು ಇರ್ತೈತಿ. ಅದಕ್ಕೆ ಅಣ್ಣ ಇದ್ದವರು, ತಮ್ಮ ಇದ್ದವರು, ಅಕ್ಕ ತಂಗಿಯರಿಗೆ ಕರ್ಕೊಂಡು ಬಂದು ಅವ್ರಿಗೂ ಏನೂ ಕೊಡಬೇಡ, ಒಂದು ಜಂಪರ್ ಕಣ, ಒಂದು ಸೀರೆ ಉಡಿಸಿದ್ರೆ ಅದು ನೋಡು, ಬಾಳಿ ಪಟ್ಟಿ ಸೀರೆ ನಾವು ಹುಟ್ಟ ಬರುವಾಗ ಕಣ್ಣೀರ ಯಾಕೆ ಹಡ್ದವ, ಕಣ್ಣೀರ ಯಾಕೆ ಹಡ್ದವ ನಿನ್ನ ಮನೆಯಾಗ, ಗಂಡಸ ಮಗ ಏನು ನಾ ಇರ್ಲಾಕ. ನೋಡು, ಹೆಣ್ಮಕ್ಳು ಮಗಳ ಗಂಡನ ಮನೆಗೆ ಹೋಗೋ ಮುಂದೆ ಸೀರೆ ಉಡಿಸಿ ಪಳ ನಾಲ್ಕು ಕಣ್ಣೀರು ಹಾಕ್ತಾರೆ. ಆ ತಾಯಿಗೆ ಇದನ್ನ ಜಾಕ್ ಮಾಡಿದ್ಕೆ ಕಣ್ಣೀರು ಹಾಕಿದಾಗ ಯಾಕೆ ಬಾಯಿ ಹಿಂಗೆ ಯಾಕೆ ಅಳ್ತಿ, ಏನು ನಿನ್ನ ಮನೆ ನಾ ಸೀರೆ ಹುಟ್ಟಿದಾಕೆ ಗಂಡಸ ಮಗ ಏನು ಅಂತ ಹೇಳ್ತಾರೆ. ಆ ತಾಯಿ ಕಳ್ಳ ಜಾಕ್ ಮಾಡಿದ ಕಳ್ಳ ಅದು ಹೇಳ್ತಿರ್ತತಿ. ಅದಕ್ಕೆ ಇವತ್ತೆಲ್ಲ ಕರಿಯ ಸೀರೆ ಉಟ್ಟ ಕೆರೆಯ ನೀರಿಗೆ ವಾದ್ಯ, ಕರಿಯ ಸೀರೆ ಉಟ್ಟ ಕೆರೆಯ ನೀರಿಗೆ ವಾದ್ಯ, ಕರ್ದ ಕೇಳ್ಯಾರ ಬಲಮಂದಿ, ಕರ್ದ ಕೇಳ್ಯಾರ ಬಲಮಂದಿ ಸೀರೆಯ ಬರುವಾಗ ತಮ್ಮ ಉಡಿಸ್ಯಾನ. ಹೆಣ್ಮಕ್ಳು ನೋಡ್ರಿ ನೀವು, ತವ್ರ ಮನೆಗೆ ಹೋಗಿ ಬಂದ್ರಂದು ಒಂದು ಚರ್ಗಿ ತಗೊಂಡಾರ ಹೊಕ್ಕಾರ, ಒಂದು ಒಗ್ಯಾಣ ಹೊತ್ಕೊಂಡಾರ ಹೊಳಿಗೆ ಹೊಕ್ಕಾರ, ಇಲ್ಲಿಕಾನ ಬೋರ್ಗಾರ ಬಾಯಿಗಾರ ನೀರಿಗೆ ಹೊಕ್ಕಾರ. ಯಾಕಂದ್ರೆ ಸೀರೆ ಎಲ್ಲಿ ಹುಟ್ಟಿಸಿ ಹೊಸ ತಂದಿ ಯಾರು ಹುಡ್ಸ್ಯಾರ ಯಾರು ಕೇಳಲೆತ್ತ ಕರಿಯ ಸೀರೆ ಉಟ್ಟ ಕೆರೆಯ ನೀರಿಗೆ ವಾದ್ಯ, ಕರ್ದ ಕೇಳ್ಯಾರ ಬಲಮಂದಿ ಸೀರೆ ಬರುವಾಗ ತಮ್ಮ ಉಡಿಸ್ಯಾನ. ಎಷ್ಟು ನಮ್ಮ ತಾಯಿಗಳು ಅವ್ರು ಹೇಳ್ತಿದ್ರು. ನೋಡು, ನಮ್ಮ ಹಂತಿ ಹೊಡ್ಯಾರು, ಎಡ್ಕಿನ ಹೊಲದಾಗ ಅಡ್ಕಿ ಬಿತ್ತವಡ್ಯಾರು, ನಡಕಟ್ಟಿನ ಹುಡುಗ ನಣತಮ್ಮ, ನಡಕಟ್ಟಿನ ಹುಡುಗ ನಣತಮ್ಮನ ಮನೆಯಾಗ ಹಣಕಟ್ಟಿನ ಹೋರಿ 16. ನೋಡು, ಸರ್ಕಾರ ಎಂಬುದು ದರ್ಕಾರ ನಮಗಿಲ್ಲ. ಈ ಊರವ್ರು ಹೇಳೋ ಮಾತು, ಈ ಊರವ್ರಿಗೆ ಅನ್ವಯಿಸ್ತತಿ ಈ ಮಾತು. ಸರ್ಕಾರ ಎಂಬುದು ದರ್ಕಾರ ನಮಗಿಲ್ಲ. ಸಾಲಿ ಕಲಿತ ತಮ್ಮ ಮನೆಯಾಗ ಇದ್ದಾರ ಸರ್ಕಾರದೊಳಗೆ ಸರಿಪಾಲು. ಅಂದ್ರೆ ನಮ್ಮ ಮನ್ಯಾಗ ನಮ್ಮ ತಮ್ಮ ಸಾಲಿ ಕಲಿತಾನ, ಶಾಣೆ ಅದಾನ, ಈ ಸರ್ಕಾರದ ನಂಬೋದು ಅಂತ ಹೇಳುವಂತ ಆ ನಮ್ಮ ಹಿರಿಯರು ಎಷ್ಟು ಮುಂದಾಲೋಚನೆ ಇಟ್ಕೊಂಡು ಎಲ್ಲ ಮಾತುಗಳನ್ನು ಹೇಳ್ಯಾರ. ನಮ್ಮ ಹಿರಿಯರ ಮಾತು ಒಂದೊಂದು ಸುಳ್ಳಾಗಿಲ್ಲ. ಅದಕ್ಕೆ ಇವತ್ತೆಲ್ಲ ನಮ್ಮ ಹಿರಿಯರು ಮಾಡ್ಕೋತ ಬಂದಾರ. ನಾವು ಅದನ್ನೇ ಮಾಡು, ಯಾವ್ದು ಬೇರೆ ಹೊಸದಂತೂ ಇಲ್ಲ. ಎಂಥ ಕಾಲು ಎಂಥದ್ದು ಬಂತು, ಮೈ ಮುರಿದ ದುಡಿ ಅವರು ಭೂಮಿಯಾಗಿಲ್ಲಂಗೆ ಆಯ್ತು, ಹರಂ ತಿಂದ ತಿರುಗು ಮಂದಿ ಊರಾಗ ಹೆಚ್ಚಿಗೆ ಆದರು. ಎಂತಹ ಕಾಲು ಎಂಥದ್ದು ಬಂತು, ಮೈ ಮುರಿದ ದುಡಿ ಅವ್ರೀಗ ಭೂಮಿಯಾಗಿಲ್ಲಂಗೆ ಆಯ್ತು. ಎಂತಹ ಕಾಲು ಎಂಥದ್ದು ಬಂತು, ಧರ್ಮದ ನ್ಯಾಯ ಹೇಳು ಹಿರಿಯ ಮರ್ಯಾದೆ ಇಲ್ಲಂಗೆ ಆಯ್ತು. ಸುಳ್ಳು ಹೇಳಿ ಸುಲಿಗೆ ಮಾಡಿ ಬಾಸಿಗೆ ಬಲ ಬಂತು. ಎಂತಹ ಕಾಲು ಎಂಥದ್ದು ಬಂತು, ಕಣ ಕಡ್ದ ನೀರು ಹೊಡೆದ ರಾಶಿ ಮಾಡೋದು ಹೊತ್ತು, ನೈನದಾರ ಮೋಟ ಮಿಷಣದಾಗ ರಾಶಿ ಮಾಡೋದು ಬಂತು. ಎಂತಹ ಕಾಲು ಎಂಥದ್ದು ಬಂತು, ಮೈ ತುಂಬ ಅರ್ಬಿ ಉಟ್ಟ ಸಿನಿಮಾ ಮಾಡೋರಾದ್ರು, ಅರ್ಧ ಮುರ್ಧ ಅರ್ಬಿ ತೊಟ್ಟ ಬತ್ಲೆ ಕುಣಿಯೋರು ಬಂದ್ರು. ಎಂತಹ ಕಾಲು ಎಂಥದ್ದು ಬಂತು, ಗಂಡುಳ್ಳ ಗರ್ತಿಗೆ ಮರ್ಯಾದಿಲ್ಲಂಗಾತು, ದೇವದಾಸಿ ಮಣಿಯಾಗ ದೇವರ ಹೇಳು ನಡೀತು. ಎಂತಹ ಕಾಲು ಎಂಥದ್ದು ಬಂತು, ಅಂತಾದ ಹೋಗಿ ಇಂತಾದ ಬಂತು, ಇಂತಾದವಾದ ಮೇಲೆ ಮುಂದೆ ಏನೋ ಐತು. ಎಂತಹ ಕಾಲು ಎಂಥದ್ದು ಬಂತು ಅಂತ ಹೇಳ್ತಾ ಅವಾಗೆಲ್ಲ
ಹಿರಿಯರದ್ದು ಹೆಂಗಿರ್ತದ ಅಂದ್ರೆ ಅವ್ರ ಮನೆಯಾಗ ಊಟ ಮಾಡಿ ಊರಾಗ ನ್ಯಾಯ ಹರಿದು ಹಿಂದಿಗಡೆ ಹೋಗಿ ಜಳಕ ಮಾಡಿ ಊಟ ಮಾಡ್ತಿದ್ರು ಹಿರಿಯರು. ಅವ್ರ ಮನೆಗಳ ಯಾವ ಸಡ್ಡುಗಳಿದ್ರೆ ಈಗ ಊರಿಗೆ ನ್ಯಾಯ ಹಚ್ಚಿ ಚಂದಿ ಮುಂದೆ ಸೆರೆ ಕುಡ್ದು ಕೋರ್ಟ್ ವಕೀಲ್ ಹೋಗಿ ಕೋರ್ಟ್ನಿಗೆ ಕರ್ಕೊಂಬಂದು ಅಂಥ ನ್ಯಾಯ ಮಾಡೋರು ಎಲ್ಲ ಕಡೆ ತುಂಬಿ ತುಡುಕಾಕತ್ಯಾರು. ದಯಮಾಡಿ ಅಂಥ ಪಾಪದ ಕೆಲಸ ಮಾಡಬೇಡ್ರಿ, ಧರ್ಮದ ದಾರಿ ಬಿಡಬೇಡ್ರಿ, ಕರ್ಮದ ದಾರಿ ಹಿಡಿಬೇಡ್ರಿ. ಅದ್ರಾಗ ಸುಖ ಇಲ್ಲ. ಏನೇ ಇದ್ರೂ ಧರ್ಮದಾಗ ಬೆಳಕಿನಾಗ ಸುಖ ಐತಿ. ಬೆಳಕಂದ್ರೆ ಏನು ಅಂದರೆ ನಾವು ನೀವು ಎಲ್ಲ ಪ್ರೀತಿಲಿ ಬಾಳಿ ಬದುಕ್ತೀವಲ್ಲ ಅದು ಬೆಳಕು. ನಾವು ನೀವು ಸಿಟ್ಟು ನಮ್ಮ ಮೂತಿ ಹತ್ತಾಗ ನಿಮ್ಮ ಮೂತಿ ಎತ್ತಾಗ ಊರಾಗ ಜಗಳಾಡ್ತೇವಲ್ಲ ಅದು ಕತ್ಲ. ಅದಕ್ಕೆ ಬೆಳಕಿನೊಳಗೆ ನೀವೆಲ್ಲರೂ ಬದುಕಿದ್ರೆ ಎಲ್ಲ ಚಲೋ ಆಕೈತಿ ಅಂತ ಹೇಳ್ತಾ ನಮ್ಗೆ ಹಿರಿಯರು ಇಟ್ಟು ತಕ ಹೇಳ್ಯಾರ. ನಾವಂತೂ ನನ್ನ ಎಲ್ಲ ಮಾತು ಇವಾಗ ಕೇಳಿರಿ, ಮೊಬೈಲ್ದಾಗ ಎಲ್ಲಾದ್ರಾಗೂ ಕೇಳಿರಿ. ನಾ ಏನು ಹೇಳಬೇಕು ಅಂದರೆ ನೀವೆಲ್ಲ ಹಿರಿಯರು ಬೆಳಕದಾಗ ನಾವೊಂದು ಬ್ಯಾಣ ಬತ್ತಿದ್ದಂಗೆ. ನಾ ಏಟು ಹೇಳಬೇಕು ನನ್ನ ಹೊಟ್ಟೆಯಲ್ಲಿ? ನಾನು ಏನು ಸಾಲಿ ಹೋದವ ಅಲ್ಲ, ಏನು ಮಾಡಿದವ ಅಲ್ಲ. ನಾನು ಹಿರಿಯರು ಹೊಲ್ದಾಗ ಗಳೆ ಹೊಡೆದವ, ನಾನು ಇದನ್ನು ಮಾಡ್ಕೋ ದಂಗದ ಹೆಂಡಿ ಮಾಡಿದವ, ದಂದು ಗಳೆ ಹೊಡ ಆಡಕ್ಕಾದವ, ಕುರಿಕಾದ, ಇದನ್ನು ಮಾಡ್ಕೊತ ಬಂದೀವಿ. ನನಗೆ ಏನು ಸಿಕ್ಕೈತಿ ಗೊತ್ತಿಲ್ಲ. ಈ ಏನು ಹೇಳ್ತಾರಲ್ಲ ನಮ್ಮ ಹಿರಿಯರು ಹಿಂದೆ ಹೇಳ್ತಾರಲ್ಲ, ಗಂಧೆಣ್ಣಿ ಹಚ್ಕೊಂಡು ಅವ್ನು ತೆಕ್ಕಿ ಬಿಡಿದ್ರೆ ನಮ್ಮ ಮೈನು ಗಂಧನಿಗೆ ಎತ್ತಿ ಆಕೈತಿ, ರಾಡ್ಯಾಗ ಬಿದ್ದವ್ರನ್ನ ತೆಕ್ಕಿ ಬಿಡಿದ್ರೆ ನಮ್ಮ ಮೈನು ರಾಡ್ ಆಕೈತಿ ಅಂತ ನಮ್ಮ ಹಿರಿಯರು ಹೇಳ್ತಿದ್ರಲ್ಲ. ಹಂಗೆ ಇಂಥ ಸಾಲಿ ಕಲ್ತವ್ರು ಶಾಣ್ಯಾರ ಗುಡೋನ ಒಂದು ಟಿಂಬಾಲ ಅಡ್ಡಾಡೀನಿ, ಅವ್ರ ಗುಡೋನ ಬದುಕೀನಿ, ಕವಿತಾ ಕಟ್ಟೀನಿ. ದಯಮಾಡಿ ನನ್ನ 2 ಪುಸ್ತಕ ಅದಾವ, ಇಲ್ಲಿ ಕೊಡ್ತೀನಿ. ಈ ಊರು ನಿಮಗೆಲ್ಲ ಸಾಲಿಗೋ ನಿಮ್ದೆಲ್ಲ ಲೈಬ್ರರಿಗೋ ಇದ್ರೆ ಅವೆರಡು ಬುಕ್ಕಾಗಿ ಇಟ್ಕೋರಿ. ಯಾಕಂದ್ರೆ ನಮ್ಮ ಹಳ್ಳಿಗಾಡಿನ ಬದುಕು ಹೆಂಗೆ ಇತ್ತು ಅನ್ನೋದಕ್ಕೆ ಹಿರಿಯರ್ದಾರ, ಮುಂದೆ ಓದೋರಿಗೆ ಬರ್ತೈತಿ, ಅದೊಂದು ಇಟ್ಕೋರಿ ಅಂತ ಹೇಳ್ತಾ. ಯಾಕಂದ್ರೆ ನಾನು ನೀವು ಬೆಳತನ ಕುಂದಿರ್ತೀರ ಅಂದ್ರೆ ನಾನು ಬೆಳತನ ಮಾತಾಡ್ತೀನಿ. ನನಗೇನು ದೇವ್ರಿಗೇನು ಕಮ್ಮಿ ಮಾಡಿಲ್ಲ. ಆದ್ರೆ ಈಗ ಆಗಿ ನಂಗೆ ಬೆಳತನ ಕೂತ ನಾಟಕ ನೋಡೋರು ಸ್ವಂಟದಾಗ ಕಸು ಇಲ್ಲ, ಮೈಕ್ ಇಲ್ದ ಮಾತಾಡೋರಿಗೆ ಕಂಠದಾಗ ಕಸು ಇಲ್ಲ. ಅದಕ್ಕೆ ಈಗೆಲ್ಲ ಏನಾಗೈತೆ ಅಂದ್ರೆ ಮೊಬೈಲ್ ನೋಡಿ, ಟಿ ವಿ ನೋಡಿ, ಇವು ಜಾನಪದ ಬ್ಯಾಸರ ಇರ್ತೈತಿ. ನಾವು ಹೆಂಗಂದ್ರೆ ಸುಮ್ಮನೆ ಊಟದಾಗಟ್ಟು ಉಪ್ಪಿನಕಾಯಿ ಅಂದಂಗೆ ಈ ಜಾನಪದಕ್ಕೊಂದು ಶಕ್ತಿ ಐತಿ. ಜಾನಪದಕ್ಕೊಂದು ಭಾಳ ದೊಡ್ಡವಪ್ಪ ಇವ ಮ್ಯಾನಿನ ಸಾವುಕಾರ ಎಂಥ ದೊಡ್ಡದು ಕಟ್ಸ್ಯಾನಪ್ಪ ನಾಟಕ ಥಿಯೇಟರ. ಭೂಮಿ ಮೇಲೆ ಆಕಾಶ ಒಂದು ಹೊಚ್ಚಿಗೆ ಮಾಡ್ಯಾನು, ಸೂರ್ಯಚಂದ್ರನ ಬೆಳಕು ಮಾಡಿ ಥಿಯೇಟರ್ ಕಟ್ಟ್ಯಾನು. ಕಷ್ಟ ಸುಖದ ಪರದೆ ಹಿಂದೆ ಏರಿ ಇಳುವತೈತಿ, ಒಳ್ಳೇದು ಕೆಟ್ಟದ ಪೇಟಿ ತಬಲ ಆಡ್ದಾಗ ನೋಡ್ತೈತಿ. ದಿನಕ್ಕೊಂದ ಜೀವನದಾಗ ಹೊಸ ಕತಿ ಬರ್ದ, ಎಲ್ಲ ಮಂದಿ ಆಟಕ್ಕೆ ತಂದು ಹಚ್ಚಾನು ಕರೆದ. ಗಂಡ ಹೆಣ್ಣ ಜೋಡು ಮಾಡಿ ಹಚ್ಚ ನಾಟಕ್ಕೆ, ಈ ಆಟದ ಕಂಪ್ನಿಗೆ ಥಿಯೇಟರ್ಗೆಲ್ಲ ಅವನೇ ಮಾಲಕ್ಕ. ಆಟದ ಮಂದಿಗೆ ಅನ್ನ ಮಾಡಿ ಊಟಕ್ಕೆ ಹಾಕ್ತಾನು, ಕಳ್ಳರು ಸುಳ್ಳರು ಒಳ್ಳೆಯವ್ರಿಗೆಲ್ಲ ಪಾರ್ಟ್ ಕೊಟ್ಟಾನು. ಈ ಆಟದ ಕಂಪ್ನಿಯಾಗ ಥಿಯೇಟರ್ ಮಾಲಕ್ಕೆ ಯಾರಿಗೂ ಕಂಡಿಲ್ಲ. ಈ ಆಟದ ಕಂಪ್ನಿ ಥಿಯೇಟರ್ ನಡೆದೈತಿ ಅವನ ಹೆಸರು ಮ್ಯಾಲ. ಆಟ ಮಾಡಕ್ಕೆ ಬಂದೇವ ಆಶದ ಬಣ್ಣ ಹಚ್ಕೊಂಡ, ಆಟ ಮುಗಿದ ಮೇಲೆ ಹೋಗೋದೈತಿ ಎಲ್ಲನೂ ತಿಳ್ಕೊಂಡ. ಅವು ಹೇಳಿದಂಗೆ ನಾವು ನೀವು ಆಟ ಮಾಡೋದಿಲ್ಲಿ, ಆಟ ಮುಗಿದ ಮೇಲೆ ಥಿಯೇಟರ್ ಬಿಟ್ಟು ಹೋಗೋದು ಬರಿಗೆ ಇಲ್ಲಿ ಅಂತ ಹೇಳ್ತಾ, ನನಗೊಂದು ಏನು ಖುಷಿ ಐತಿ ಅಂದ್ರೆ ತಪ್ಪು ತಿಳ್ಕೊಬೇಡ್ರಿ. ಎಲ್ಲ ಊರಾಗೂ ನಾ ಎಲ್ಲ ಊರಾಗ ಆದರೂ ನಿಷೇಧವ್ರಿಗೆ ಕೈ ಮಾಡೋದು, ಹಿಂಗೆ ಇದು ಮಾಡೋದು, ಜೋಲಿ ಹೊಡೆದು ನೋಡ್ತಿದ್ನಿ. ಪುಣ್ಯದವ್ರ ಊರಾಗ ನಾವು ಒಬ್ಬರು ನೋಡಿಲ್ಲ. ಯಾಕಂದ್ರೆ ಇದು ಶಿಕ್ಷಣವಂತರದು ಸಂಸ್ಕಾರವಂತರ ಊರ. ಮತ್ತು ಯಾಕಲ್ಲ ಹೇಳಿದ್ರು ನೀವೆಲ್ಲ ಸರ್ಕಾರಕ್ಕೆ ಸವಾಲು ಹಾಕಿದವರು ಹೇಳಿದ್ರು, ತಿಂಗಳ 1-2 ಕೋಟಿ ರೊಕ್ಕ ಸರ್ಕಾರ ದುಡ್ಡು ನಿಮ್ಮ ಊರಿಗೆ ಬರ್ತೈತೆ ಅಂತ ಹೇಳ್ಯಾರ ನನಗೆ. 2 ಕೋಟಿ ರೊಕ್ಕ ನಿಮ್ಮ ಊರಿಗೆ ಬರ್ತೈತೆ ಅಂದ್ರೆ ನೀವೆಲ್ಲರೂ ಸಂಸ್ಕಾರ ಹೊತ್ತದ್ರಿ, ಶಾಣ್ಯಾರದ್ರಿ, ರೈತರ ಮಕ್ಕಳದ್ರಿ. ದಯಮಾಡಿ ಮಣ್ಣೊಳಗೆ ಅನ್ನ ಆದ್ರೆ ಎಲ್ಲ ಕಡೆ ಕುಡ್ಕರು ನೋಡಿ ಹೇಳಿದ್ದ ಒಂದು ಊರಾಗ, ಕುಡ್ಕರಿಗೆ ಹುಚ್ಚರ ತಂದ್ಬೇಡ್ರಿ, ಕುಡ್ಕರಂತ ಶಾಣ್ಯಾರ ಯಾರು ಇರೋದಿಲ್ರಿ. ಕುಡ್ಕರಿಗೆ ಹುಚ್ಚರ ಅನ್ಬೇಡ್ರಿ, ಕುಡ್ಕರಂತ ಶಾಣ್ಯಾರ ಯಾರು ಇರೋದಿಲ್ರಿ. ಯಾಕಂದ್ರೆ ಊರಾಗ ಬಡ್ಡಿ ಸಾಲ ಮಾಡೋ ಹೆಚ್ಚಿನ ಬಡ್ಡಿ ಹೇಳಿ ಸಾಲ ಮಾಡೋರ ಕುಡ್ಕ್ರಿ, ಕೊಟ್ಟವ್ರ ಗಂಟು ಗಪ್ ಮಾಡೋರ ಕುಡ್ಕ್ರಿ. ಕುಡ್ಕರಿಗೆ ಹುಚ್ಚರ ತಂದ್ಬೇಡ್ರಿ, ಕುಡ್ಕರಂತ ಶಾಣ್ಯಾರ ಯಾರ್ದು. ಮತ್ತು ಊರಾಗ ಜಗಳ ಹಚ್ಚವ್ರ ಕುಡ್ಕ್ರಿ, ಕಂಪ್ಲೇಂಟ್ ಕೊಡಿಸೋರ ಕುಡ್ಕ್ರಿ, ಜಗಳ ಬಿಡಿಸೋರ ಕುಡ್ಕ್ರಿ, ವಕೀಲರು ಕಾಯ್ದೆ ಹೇಳೋರ ಕುಡ್ಕ್ರಿ. ಕುಡ್ಕರಿಗೆ ಹುಚ್ಚರ ತಂದ್ಬೇಡ್ರಿ, ಕುಡ್ಕರಂತ ಶಾಣ್ಯಾರ ಯಾರು ಉಳ್ದಲ್ರಿ. ಮತ್ತು ಜಾತ್ರೆಯಾಗ ದೇವ್ರ ಪಟ್ಟಿಗೆ 10 ರೂಪಾಯಿ ಕೊಡಂಗಿಲ್ರಿ ಅವ್ರ.
ಜಾತ್ರೆಯಾಗ ದೇವ್ರ ಪಟ್ಟಿ 10 ರೂಪಾಯಿ ಕೊಡಂಗಿಲ್ಲ. ಆ ಜಾತ್ರೆ ಮಾಡುವಾಗ ರೊಕ್ಕ ಉಳಿದು ಅಂದ್ರೆ ಸೆರೆ ಕುಡಿಲಾರ್ದು ಮನೆಗೆ ಹೋಗಂಗಿಲ್ಲ. ಕುಡುಕರಿಗೆ ಹುಚ್ಚರತ್ತನ ಬ್ಯಾಡ್ರಿ, ಕುಡುಕರಂತ ಶಾಣ್ಯಾರ ಯಾವ್ದು. ಯಾಕಂದ್ರೆ ಎಲ್ಲ ಊರಾಗ ಅದೊಂದೊಂದು ಇರ್ತೈತಿ. ನಾ ಮಾತ್ರ ಈ ಊರಾಗ